4 ರಾಜ್ಯಗಳಲ್ಲಿ ಅಂದರೆ ವೆಸ್ಟ್ ಬೆಂಗಾಲು, ಅಸ್ಸಾಂ, ಕೇರಳ, ತಮಿಳುನಾಡು 4 ರಾಜ್ಯಗಳ ಒಂದು ಈಗಾಗಲೇ ಎಲೆಕ್ಷನ್ ರಿಸಲ್ಟು ಬರ್ತಾ ಇದ್ದಾವೆ. ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶ ಅಲ್ಲಿಯೂ ರಿಸಲ್ಟ್ ಬರ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾದಂಥ ಜಯವನ್ನು ಬಹುತೇಕ ರಾಜ್ಯಗಳಲ್ಲಿ ಸಾಧನೆ ಮಾಡಿದೆ. ಐಸಿಎಸ್ ಮಹೇಶ ಪಿಯು ಕಾಲೇಜು, ಕೆಸಿಇಟಿ, ನೀಟ್, ಜೆಇಇ ಸಮಗ್ರ ತರಬೇತಿ ಒಂದೇ ಕಡೆ, ಹಿಂದೆ ಸೇರಿ ಯಶಸ್ಸಿನತ್ತ ಹೆಜ್ಜೆ ಇಡಿ. ಅದರಲ್ಲಿ ಭಾಳ ಪ್ರಮುಖವಾಗಿ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿಯ ಕಪಿಮುಷ್ಟಿಯಲ್ಲಿತ್ತು ಮತ್ತು ಗುಂಡಾಗಿರಿ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ವರ್ಸ್ಟ್ ಆಗಿದ್ದು ಇದೆಲ್ಲ ನೋಡಿದಾಗ ವೆಸ್ಟ್ ಬೆಂಗಾಲ್ದಲ್ಲಿ ಮಮತಾ ಬ್ಯಾನರ್ಜಿಯವ್ರನ್ನ ಅಲ್ಲಿಂದ ಅಧಿಕಾರದಿಂದ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ವಾತಾವರಣ ಇತ್ತು. ಮತ್ತು ಪ್ರತಿಪಕ್ಷಗಳನ್ನು ಒಂದು ಹರಾಸ್ಮೆಂಟ್ ಮಾಡಿ, ಮರ್ಡರ್ಸ್ ಮಾಡಿ, ಪೂರ್ತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯವಾಗಿ ಹಿನ್ನಡೆ ಮಾಡುವಂಥ ಕೆಲಸವನ್ನು ಮಮತಾ ಬ್ಯಾನರ್ಜಿ ಮಾಡ್ತಾಯಿದ್ರು. ಆದರೆ ಅದೆಲ್ಲವನ್ನೂ ಮೀರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಅಭೂತಪೂರ್ವವಾದಂಥ ಜಯಶಾಲಿ ಕಡೆ ಹೋಗ್ತಾ ಇದೆ. 160ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ಈಗಾಗಲೇ ಲೀಡ್ ಇದೆ ಮತ್ತು ಆಲ್ಮೋಸ್ಟ್ ಕ್ಲಿಯರ್ ಮೆಜಾರಿಟಿ ತೆಗೆದುಕೊಳ್ಳುವಂಥ ಹಂತಕ್ಕೆ ಭಾರತೀಯ ಜನತಾ ಪಾರ್ಟಿ ಹೋಗ್ತದೆ. ಇದೊಂದು ಅಭೂತಪೂರ್ವ ಜಯ. ಬಹುಶಃ ಇದೊಂದು ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇತಿಹಾಸ ನಿರ್ಮಾಣ ಮಾಡುವಂಥದ್ದು ಚುನಾವಣೆ ರಿಸಲ್ಟು ಇವತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಆಗ್ತಾಯಿದೆ. ಮತ್ತು ಇಲ್ಲಿ ಈ ರೀತಿ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಮುನ್ನಡೆಗೆ ಎಲ್ಲ ರೀತಿ ತೊಂದರೆ ಕೊಡುವಂಥ ಕೆಲಸ ಮಮತಾ ಬ್ಯಾನರ್ಜಿ ಮಾಡಿದರು. ಎಲೆಕ್ಷನ್ ಕಮಿಷನ್ ಮೇಲೆ ಅಲಿಗೇಷನ್ ಮಾಡಿದರು, ಸುಪ್ರೀಂ ಕೋರ್ಟಿಗೆ ಹೋದರು. ಎಲ್ಲವನ್ನು ಮೀರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಜಯವನ್ನು ಸಾಧನೆ ಮಾಡ್ತಾಯಿದೆ ಮತ್ತು ದೊಡ್ಡ ಹಂತದಲ್ಲಿ ಏನು ಭಾಳ ಇದೆಯಲ್ಲ, ಭಾಳ ದೊಡ್ಡ ಪ್ರಮಾಣದಲ್ಲಿ ವಿಜಯಶಾಲಿ ಆಗುವಂಥ ಹಂತಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ವೆಸ್ಟ್ ಬೆಂಗಾಲ್ದಲ್ಲಿ ಬಂದಿದೆ. ಮತ್ತು ಇದು ಭಾಳ ಒಂದು ಅಭೂತಪೂರ್ವ ಅಂತ ಎಲ್ಲಿವರೆಗೆ ಅಂದರೆ ಬಾಂಗ್ಲಾದೇಶದಲ್ಲಿ ಅಲ್ಲಿ ಎಂ ಪಿ ಏನಾದರೂ ವೆಸ್ಟ್ ಬೆಂಗಾಲ್ದಲ್ಲಿ BJP ಬಂದರೆ ನಮ್ಮ ಯಾರು ವಲಸಿಗೆ ಯಾರು ಹೋಗಿದ್ದಾರೆ ಬಾಂಗ್ಲಾದೇಶದಿಂದ ಎಲ್ಲವನ್ನೂ ವಾಪಸ್ ಕಳಿಸಿಬಿಡ್ತಾರೆ ಅನ್ನುವಂಥ ರೀತಿಯಲ್ಲಿ, ಅದರಿಂದ ನಮ್ಗೆ ತೊಂದರೆ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಬಾಂಗ್ಲಾದೇಶದಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡೋದಂತ ನಾವು ನೋಡಿದ್ದೀವಿ. ಅಂದರೆ BJP ಅಧಿಕಾರಿ ಬುಡದಲ್ಲಿ ಏನು ರಾಷ್ಟ್ರದ ಹಿತವನ್ನು ಕಾಪಾಡ್ಕೊತಾರೆ, ರಾಷ್ಟ್ರ ಹಿತಾಸಕ್ತಿಯನ್ನು. ಇದು ಒಂದು ಉದಾಹರಣೆ ಕೊಡಬೇಕಾದ್ರೆ ಬಾಂಗ್ಲಾದೇಶ ಬಗ್ಗೆ, ವೆಸ್ಟ್ ಬೆಂಗಾಲ್ ಬಗ್ಗೆ, ಬಹುಶಃ ಬೆಂಗಳೂರು ಅಥವಾ ಯಾವುದೇ ಪ್ರದೇಶಕ್ಕೆ ಹೋಗಲಿ, ಈವನ್ ನಮ್ಮ ಹುಬ್ಳಿ ಬೆಳಗಾವದಲ್ಲಿ ನೋಡ್ಕೊಡ್ರಿ, ಭಾಳಷ್ಟು ಹೋಟೆಲು ಮತ್ತೊಂದು ಕಡೆ ಕೆಲಸ ಮಾಡ್ತಕ್ಕಂಥ ಬಾಂಗ್ಲಾದೇಶದಿಂದ ಬಂದಂಥವ್ರು ಮತ್ತು ಅವರೆಲ್ಲರೂ ಸಹಿತ ವೆಸ್ಟ್ ಬೆಂಗಾಲಿಂದ ಬಂದಂಥವ್ರು. ಯಾಕೆ ಇಲ್ಲಿ ಬಂದರು ಅಂದ್ರೆ ಉದ್ಯೋಗ ಇಲ್ಲ, ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಕಂಪ್ಲೀಟ್ ಅನಾರ್ಚಿ ಇತ್ತಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ. ಈಗ ಅದನ್ನು ಹೊರದೋರಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರಮಾಣದ ಜಯಶಾಲಿ ಆಗ್ತಾಯಿದೆ. ಅದಕ್ಕೆ ನಾನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅಮಿತ್ ಶಾಜಿಯವರಂಕರು ಅಲ್ಲೇ 2-3 ತಿಂಗಳ ಠಿಕಾಣಿ ಹೂಡಿ ಮತ್ತು ಚುನಾವಣೆ ಇದ್ದಂತೂ 15-20 ದಿವಸ ಅಲ್ಲಿ ಠಿಕಾಣಿ ಹೂಡಿ ಇವತ್ತು ಈ ವಿಜಯ ಯಾತ್ರೆಗೆ ಮುನ್ನಡೆ ಬರುವಂಥ ಕೆಲಸವನ್ನು ಇವತ್ತು ಮೋದಿಜಿಯವರು ಮತ್ತು ಅಮಿತ್ ಶಾ ಮಾಡಿದ್ದಾರೆ. ಈ ಒಂದು ಏನು ಗ್ರೇಟ್ ವಿಕ್ಟರಿ ಇದೆ ಅದಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇದರ ಜೊತೆಗೆ ಆಸಾಮದಲ್ಲಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿಯ ಒಂದು ಸಾಧನೆ ಮತ್ತು ಅಲ್ಲಿ ಪರ್ಫಾರ್ಮೆನ್ಸ್ ಎಲ್ಲಿವರೆಗೆ ಅಂದರೆ ಕಾಂಗ್ರೆಸ್ಸನ್ನು ನಾವು ಗೆದ್ದೇ ಬಿಟ್ವಿ ಆಸಾಮ್ ಅನ್ನುವಂಥ ರೀತಿಯಲ್ಲಿ. ಮತ್ತು ಅದರಲ್ಲಿ ಭಾಳ ಮುಖ್ಯವಾಗಿ ಹೇಳಬೇಕಾದ್ರೆ ಆಸಾಮದಲ್ಲಿ ಮೈನಾರಿಟೀಸು ಬಹುಮತದಲ್ಲಿ ಮೋರ್ ದೆನ್ 30% ಮೈನಾರಿಟೀಸ್ ಇದ್ದಾರೆ. ಹಂತದಲ್ಲಿ ಸಹಿತ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿದೆ ಅಂದರೆ ಅಲ್ಲಿಯ ಸರ್ಕಾರದ ಒಂದು ಆಡಳಿತ, ಅಲ್ಲಿ ನಮ್ಮನೆ ಹೇಮಂತ್ ಶರ್ಮಾ ಇದ್ದಾರೆ, ಅವರ ಒಂದು ಗುಡ್ ಪರ್ಫಾರ್ಮೆನ್ಸ್, ಗುಡ್ ಅಡ್ಮಿನಿಸ್ಟ್ರೇಷನ್ ಮತ್ತು ಒಳ್ಳೆಯ ರೀತಿಯಾದಂಥ ನಡವಳಿಕೆ, ಇದರಿಂದ ಮತ್ತು ನರೇಂದ್ರ ಮೋದಿಯವರ ನಾಯಕತ್ವ, ಇದರಿಂದ ಆಸಾಮದಲ್ಲಿ ಸಹಿತ ಭಾಳ ದೊಡ್ಡ ಪ್ರಮಾಣದಲ್ಲಿ 100ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲುವ ಮುಖಾಂತರ ಅಲ್ಲಿಯೂ ಆಸಾಮದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಬರ್ತಾ ಇದೆ.